9ನೇ ಅಧ್ಯಾಯ ಪ್ರಸಂಗಿ 9, 15, 16. ಆಗ ಅಲ್ಲಿದ್ದವರು ತಮ್ಮಲ್ಲಿ ಒಬ್ಬ ಬಡ ಜ್ಞಾನಿಯನ್ನು ಕಂಡುಕೊಂಡರು. ಅವನು ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು. ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ. ಒಬ್ಬ ಬಡ ಜ್ಞಾನಿಯಂತೆ, ಶ್ರೀಮಂತನಲ್ಲ. ಶ್ರೀಮಂತರು ಕೋಟು ಸೂಟು ಹಾಕಿರೋರು ಏನು ಹೇಳಿದ್ರು ಸೈ ಅಂತ ಅಂದುಕೊಳ್ಳುವಂಥ ಈ ಪ್ರಪಂಚದಲ್ಲಿ ಒಬ್ಬ ಬಡ ಜ್ಞಾನಿ ತನ್ನ ಜ್ಞಾನದಿಂದ ಪಟ್ಟಣವನ್ನು ರಕ್ಷಿಸಿದಂತೆ. ಪಟ್ಟಣಕ್ಕೆ ಈ ರೀತಿ ಆಪತ್ತು ಬರ್ತಾ ಇದೆ. ನಾವು ಕೇರ್ಫುಲ್ ಆಗಿರಬೇಕು, ನಾವು ಜಾಗ್ರತೆಯಿಂದ ಇರಬೇಕು, ನಾವು ಎಚ್ಚರಿಕೆಯಿಂದ ಇರಬೇಕು ಎಂದು ಅನೇಕ ಬುದ್ಧಿವಾದಗಳನ್ನು ಹೇಳಿ ಆ ಪಟ್ಟಣವನ್ನು ರಕ್ಷಿಸಿದವನು ಒಬ್ಬ ಬಡ ಜ್ಞಾನಿ. ಆದರೆ ಜನರು ಏನು ಮಾಡಿದ್ರಂತೆ, ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ವಂತೆ. ಅಂದರೆ ಅವನ್ನ ಇಷ್ಟಪಡಲಿಲ್ಲ, ಯಾರು ಲೈಕ್ ಮಾಡಲಿಲ್ಲ. ಯಾಕೆ ಗೊತ್ತಾ? ಕಾರಣ ಏನು ಹೇಳಿ? ದೇವರು ಕೇವಲ ಜ್ಞಾನಿವಂತನಾಗಿದ್ದರೆ ಅವನು ಇಷ್ಟಪಡೋರು. ಅವನು ಯಾರು ಗೊತ್ತಾ? ಬಡವನಂತೆ. ಅಂದರೆ ಬಡ ಜ್ಞಾನಿ ಏನು ಹೇಳಿದ್ರು ಅದನ್ನ ಒಪ್ಕೊಳ್ಳುವಂಥ ಸ್ಥಿತಿಲಿಲ್ವಾ ಪ್ರಪಂಚ ಅಂತ ಅಂದರೆ ಇಲ್ಲ ಪ್ರಿಯ. ಕ್ರೈಸ್ತರ ಮಧ್ಯದಲ್ಲಿ ಏನಾದರೂ ಸ್ವೀಕಾರ ಮಾಡ್ಕೊಳ್ತೀವ? ಕೋಟು ಸೂಟು ಟೈ, ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಸೂಟು, ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಟೈ, ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಥರ ಡಿಸೈನ್ ಶರ್ಟ್ಗಳು ಪ್ಯಾಂಟ್ಗಳು ಹಾಕೋ ಬಂದು ನಿಂತ್ಕೊಂಡು ವಾಕ್ಯ ಹೇಳಿದ್ರೆ ಅವ್ರ ವಾಕ್ಯ ಮಾತ್ರ